ಜನರಿಗೆ ತಲುಪತ್ತೆ ಅಂತ ನಾನು ಭಾವಿಸಿದ್ದೀನಿ. ದೃಶ್ಯ ರೂಪಕದಲ್ಲಿ, ಮೌಖಿಕ ರೂಪದಲ್ಲಿ, ಭಾಷಣದ ರೂಪದಲ್ಲಿ, ಹೀಗೆ ಬೇರೆ ಬೇರೆ ರೂಪದಲ್ಲಿ ಇವತ್ತು ಅರಸು ಬಿಚ್ಚಿಟ್ಟಿದ್ದೀರಾ. ಅರಸು ಅವರ ಬದುಕನ್ನ ಜನಸಾಮಾನ್ಯರ ಮುಂದೆ ಬಿಚ್ಚಿಟ್ಟಿದ್ದೀರಾ. ಇದಕ್ಕಾಗಿ ನಾನು ಮತ್ತೊಮ್ಮೆ ತಮಗೆ ಅಭಿನಂದಿಸಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ವಂದಿಸ್ತಾ ಇದ್ದೇನೆ. ನಮಸ್ಕಾರ. ಅರಸು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಂತಹ ಶ್ರೀಮತಿ BT ಲಲಿತಾ ನಾಯ್ಕ್ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮೊನ್ನೆಯಿಂದ ನಾವು ನೋಡ್ತಾ ಇದ್ದೇವೆ, ಅರಸು ಕಾಲದ ಒಡನಾಡಿಗಳೊಂದಿಗೆ ಮಾತನಾಡಿರುವಂತಹ ವಿಚಾರಗಳು ಈ ನಮ್ಮ ದೃಶ್ಯ ಕಾವ್ಯದಲ್ಲಿ ಬರ್ತಾ ಇದ್ದಾವೆ. ಅವರೊಂದಿಗೆ ಇದು ನಡೆದಂತ ಘಟನೆಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ನನ್ನ ಒಂದು ಕಟ್ಟ ಕಡೆಯ ಒಬ್ಬ ವ್ಯಕ್ತಿಗೆ ಅವರ ಆಡಳಿತ ಯಾವ ರೀತಿ ಪರಿಣಾಮ ಬೀರ್ತು ಅಂತ ಹೇಳಿ ನನ್ನ ಅನುಭವದ ಒಂದು ವಿಚಾರವನ್ನ ತಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಹೇಳಿ ಈ ಸಮಯಾವಕಾಶವನ್ನ ಬಳಸ್ಕೊಂಡು, ಯಾಕೆಂದ್ರೆ ನಮ್ಮ ನಾಟಕ ಇನ್ನೊಂದು 5 ನಿಮಿಷ ಅಂತ ಹೇಳಿದ್ದಾರೆ, ಹಾಗಾಗಿ ಬಳಸ್ಕೊಂಡು ಒಂದೇ 1 ನಿಮಿಷ ಅದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಹುಟ್ಟಿದ್ದು 1976ರಲ್ಲಿ. ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲ. ಜೊತೆಗೆ ದೇವರಾಜ ಅರಸು ಹುಟ್ಟಿದ ಊರಿನ ಪಕ್ಕದ ಊರವನಾಗಿದ್ದೆ. ಈ ಕಡೆ ನಮ್ಮ ತಾಯಿ ಊರು ಅವ್ರು ಬೆಳೆದ ಊರಿನವರಾಗಿದ್ರು, ಕಲ್ಲಳ್ಳಿ ಪಕ್ಕದವರಾಗಿದ್ರು. ಆ ಹಳ್ಳಿಯಲ್ಲಿ ತಾವೆಲ್ಲ ಗಮನಿಸಿರಬಹುದು, ಸಾಮಾನ್ಯವಾಗಿ 1970-80ರ ದಶಕದಲ್ಲಿ ಈ ಹೆಣ್ಣು ಮಕ್ಕಳು ಅಥವಾ ತಾಯಂದಿರು ಬಟ್ಟೆ ಸೀರೆ ಹರಿದೋದ್ರೆ ಪತ್ತು ಹಾಕೊಳ್ಳುವಂತ ಒಂದು ಪದ್ಧತಿ ಇತ್ತು. ಪತ್ತು ಹಾಕೊಳ್ಳುವಂಥದ್ದು ಎಲ್ಲೋ ಒಂದ್ ಕಡೆ ಹರಿತು ಅಂದ್ರೆ ಅಲ್ಲೊಂದು ಪತ್ತು ಹಾಕೊಳ್ಳೋರು. ನಾವು ಕೂಡ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಚಡ್ಡಿ ಹರಿತು ಅಂದ್ರೆ ಒಂದು ಪತ್ತು ಹಾಕೊಳ್ತಿದ್ವಿ. ಈ ತರದ ಸೂಜಿ ದಾರದ ಮಾರಾಟ ಮಾಡೋರು ನಾವು ಹಳ್ಳಿಲಿ ಕಾಣ್ತಾ ಇದ್ವಿ. ಈಗ ಯಾರು ಇಲ್ಲ, ಸೂಜಿ ದಾರ ಮಾರ್ಕೊಂಡು ಬರೋರು ಯಾರು ಇಲ್ಲದೇ ಇರ್ಬೋದು, ಅದರ ಸಂಖ್ಯೆ ಕಡಿಮೆನೂ ಆಗ್ಬಿಟ್ಟಿದೆ. ಅಂತಹದ್ದು ಆಗ ಆ ಸಂದರ್ಭದಲ್ಲಿ ಇದ್ದಂತಹ ಬಡತನ ಅದಕ್ಕೆ ಕಾರಣವಾಗಿತ್ತು. ಬಟ್ಟೆ ತಗೊಳ್ಳುವಂತ ಕೊಂಡುಕೊಳ್ಳುವ ಶಕ್ತಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಸೀರೆಗಳಲ್ಲಿ ನಮ್ಮ ತಾಯಂದಿರ ಅಥವಾ ನಮ್ಮ ಅಕ್ಕಪಕ್ಕದ ಮನೆಯ ತಾಯಂದಿರನ್ನ ನೋಡಿದ್ರೆ ಒಂದು ಸೀರೆನಲ್ಲಿ ಒಂದು 5-6 ಪತ್ತುಗಳು ನಮಗೆ ಕಾಣಿಸ್ತಾ ಇದ್ವು. ಹಾಗೆ ನಮ್ಮ ತಾಯಿಯ ಸೀರೆಯಲ್ಲೂ ಅದನ್ನು ನಾವು ನೋಡಿದ್ವಿ. ಆದ್ರೆ 1980ರಲ್ಲಿ ನಮ್ಮ ತಾಯಿ ನಮ್ಮನ್ನ ಕಂಕ್ಳಲ್ಲಿ ಎತ್ಕೊಂಡು, ಅವರ ಸೊಂಟದಲ್ಲಿ ಎತ್ಕೊಂಡು, ನಮ್ಮ ಪಕ್ಕದ ಊರಿನಲ್ಲಿ ಒಂದೊಂದು 2 ಕಿಲೋಮೀಟರ್ ದೂರದಲ್ಲಿ ನ್ಯಾಯಬೆಲೆ ಅಂಗಡಿ ಇತ್ತು, ಅಲ್ಲಿ ಕರ್ಕೊಂಡು ಹೋಗಿದ್ರು. ನಮ್ಗೆ ಇನ್ನೂ ಕಣ್ಣಲ್ಲಿ ಆ ದೃಶ್ಯ ಕಟ್ಟದಂಗಿದೆ. ಎಲ್ಲ ಹೆಂಗಸರು ಕ್ಯೂ ನಿಂತಿದ್ರು. ಯಾಕೆ ನಿಂತಿದ್ರು ಅಂತ ಅಂದ್ರೆ, ಆಗ್ತಾನೆ ಸೊಸೈಟಿನಲ್ಲಿ ಸೀರೆಯನ್ನ ಕೊಡುವಂತ ಪದ್ಧತಿ ಜಾರಿ ಆಗಿತ್ತು. ಕೇವಲ 10 ರೂಪಾಯಿ 15 ರೂಪಾಯಿಗೆ ಸೀರೆಯನ್ನ ಕೊಡುವಂತಹದ್ದು. ಬಹುಶಃ ಅವತ್ತು ನಾವು ನೋಡಿದಂತಹ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಏನು ಕ್ಯೂ ನಿಂತಿದ್ರು, 1 ಗಂಟೆ ನಮ್ಮ ತಾಯಿಯ ಸೊಂಟದಲ್ಲಿ ನನ್ನನ್ನ ಎತ್ಕೊಂಡು ಆ ಸೀರೆಯನ್ನ ಕೊಂಡುಕೊಂಡು 2 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕಾದ್ರೆ ಅವರ ಮುಖದಲ್ಲಿದ್ದ ಆನಂದ, ನಾವು ಮಗುವಾಗಿ ನಾವು ಕಂಡಂತ, ಅವಾಗ 3-4 ವರ್ಷದ ಹುಡುಗ ನಾನು, ಆ ಮುಖದಲ್ಲಿ ಆ ನಗು ಇನ್ನೂ ಕೂಡ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಬಹುಶಃ ಆ ನಂತರದಲ್ಲಿ ನಾನು ದಿನಗಳನ್ನ ನೆನೆಸ್ಕೊಳ್ತಾ ಇದ್ರೆ ಆ ಪತ್ತುಗಳೇ ನಾಪತ್ತೆ ಆಗ್ಬಿಟ್ವು. ಅದು ಬಹುಶಃ ಒಬ್ಬ ಆಡಳಿತಗಾರ ಆಡಳಿತದಲ್ಲಿ ತರುವ ಸುಧಾರಣೆಗಳಿಂದ ಜನರ ಮೇಲೆ, ಕಟ್ಟ ಕಡೆಯ ವ್ಯಕ್ತಿಯ ಮೇಲೆ ಬೀರುವ ಪರಿಣಾಮ ಈ ರೀತಿ ಇರಬಹುದು. ಇದರ ಅನುಭವ ಬಹುಶಃ ಎಲ್ಲರಿಗೂ ಇರಬಹುದು ಅಂತ ನಾನು ಹೇಳಲಿಕ್ಕೆ ಬಹಳ ಇಚ್ಛೆ ಪಡ್ತೇನೆ. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಚಿರಋಣಿಗಳು ಅನ್ನೋ ಅಂತ ಭಾವನೆ ನನ್ನದು. ಈ ಒಂದು ವಿಚಾರವನ್ನ ತಮ್ಮೊಂದಿಗೆ ಹಂಚಿಕೊಂಡು ಈ ಮುಂದೆ ನಾಟಕ ಪ್ರದರ್ಶನಗಳಲ್ಲಿದೆ. ಮುಖ್ಯಮಂತ್ರಿ ಅರಸು. ಇಂದಿನ ನಾಟಕದ ರಚನಾಕಾರರು ಡಾಕ್ಟರ್ ರಾಜಪ್ಪ ದಳವಾಯಿ ಅವರು, ನಾಟಕ ನಿರ್ದೇಶನ ಮಹಾದೇವ ಹಡಪದ್ ಅವರು, ಈ ನಾಟಕದ ಸಂಗೀತ ನಿರ್ದೇಶಕರು ರಾಮಚಂದ್ರ ಹಡಪದ್ ಅವರು. ಹಾಗಾಗಿ ಆ ನಾಟಕದ ವೇದಿಕೆಯನ್ನ ನಾವು ಅವರಿಗೆ ಬಿಟ್ಟುಕೊಡ್ಲಿಕ್ಕೆ ಮೇಡಮ್ ಅವರಿಗೆ ಬಂದು ನಮ್ಮೊಂದಿಗೆ ಹಂಚಿಕೊಟ್ಟಂತ ಅವರಿಗೆ ತುಂಬು ಹೃದಯ ಧನ್ಯವಾದಗಳನ್ನ ಹೇಳ್ತಾ ನಾಟಕಕ್ಕೆ ನಾವು ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು.